ಫ್ರೆಂಡ್ಸ್, ಶಿವರಾತ್ರಿ ಉಪವಾಸ ಮತ್ತು ಜಾಗರಣೆ. ಉಪವಾಸ ಅಂದರೆ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಉಪವಾಸ ಅಂದರೆ ನಿರಾಹಾರ, ಆಹಾರವನ್ನು ವರ್ಜ್ಯ ಮಾಡಬೇಕು. ವೃದ್ಧರಿಗೆ ಮತ್ತು ಮಕ್ಕಳಿಗೆ ಉಪವಾಸ ಬೇಡ. ನಾವು ಫಲ, ದ್ರವ ಆಹಾರವನ್ನು ತೆಗೆದುಕೊಂಡು ಶಿವರಾತ್ರಿ ಪೂಜೆ ಮಾಡಬಹುದು. ನಮ್ಮ ಮನಸ್ಸನ್ನು ಶಿವನ ಆರಾಧನೆ ಮಾಡಬೇಕು. ನಾವು ಶಿವನ ಹಾಡನ್ನು ಹೇಳಿ, ಭಜನೆ ಮಾಡಿ, ಶಿವನ ಅಷ್ಟೋತ್ತರವನ್ನು ಹೇಳಿ ನಾವು ಶಿವನನ್ನು ಅನನ್ಯ ಭಕ್ತಿ ಪೂಜೆಯಿಂದ ಮಾಡಬೇಕು. ನಾವು ಶಿವನನ್ನು ಎಷ್ಟು ಮನಸ್ಸಿನಿಂದ ಪೂಜಿಸಿದರೂ ಸಾಲದು. ನಮ್ಮ ನಿಷ್ಠೆ, ಪೂಜೆ ತಕ್ಕ ಫಲ ಭಗವಂತ ನಮಗೆ ಕೊಡ್ತಾನೆ. ಶಿವರಾತ್ರಿ ಹಬ್ಬವನ್ನು ತುಂಬ ಶ್ರದ್ಧಾ ಭಕ್ತಿಯಿಂದ ಮಾಡಿ. ಪರಮೇಶ್ವರನು ನಿಮ್ಮಿಂದ ಏನನ್ನೂ ಬಯಸುವುದಿಲ್ಲ. ನಮ್ಮ ಶುದ್ಧವಾದ ಶ್ರದ್ಧೆಯಿಂದ ಶಿವನನ್ನು ಧ್ಯಾನ ಮಾಡಬೇಕು, ಪೂಜೆ ಮಾಡಬೇಕು. ನಮ್ಮ ನಿಷ್ಠೆ ತಕ್ಕಂತೆ ಅವನು ನಮಗೆ ಪ್ರತಿಫಲ ಕೊಡುತ್ತಾನೆ.